ಶಿವಕುಮಾರ್ ಅವರ ಸಂಪುಟವನ್ನ ಸೇರಲಿರುವಂತಹ ಸಚಿವರುಗಳು ಯಾರ್ಯಾರು? ಬಹಳಷ್ಟು ಕುತೂಹಲ. ದೆಹಲಿ ಮಟ್ಟದಲ್ಲಿ ಅಂತಿಮ ಹಂತದ ಲಾಬಿ ನಡೀತಾ ಇದೆ. ಒಂದಷ್ಟು ಜನ ಶಾಸಕರು ಬೀಡು ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ, KJ ಜಾರ್ಜ್ ಅವರು ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಅಂತಿಮ ಮಟ್ಟದ ಲಾಬಿ ಮಾಡಲಾಗ್ತಾ ಇದೆ. ನಾವಾಗಬೇಕು ಸಚಿವರು, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನಮ್ಮನ್ನು ಮಾಡಿ 4 ಸಲ ಗೆದ್ದಿದ್ದೀವಿ, 5 ಸಲ ಗೆದ್ದಿದ್ದೀವಿ, ಪಕ್ಷದ ನಿಷ್ಠಾವಂತರಾಗಿದ್ದೀವಿ, ನಮ್ಮನ್ನು ಮಾಡಿ ಅಂತ ಹೇಳಿ. ಬಟ್ ಈಗ ಒಂದು ಪಟ್ಟಿ ರಿಲೀಸ್ ಆಗಿದೆ. ಯಾರ್ಯಾರಿಗೆ ಸಿಗಬಹುದು ಅನ್ನೋದು ನಾವು ಹೇಳ್ತಾ ಹೋಗ್ತೀವಿ ಸ್ಪೀಡ್ ನ್ಯೂಸ್ ಕನ್ನಡದಿಂದ. ನೋಡಿ, ಬಹುನಿರೀಕ್ಷಿತ ನಾಯಕತ್ವ ಬದಲಾವಣೆ ಪ್ರಕ್ರಿಯೆಯಂತೂ ಬಹಳ ಸುಸೂತ್ರವಾಗಿ ಮುಗಿದಿದೆ. ಯಾರೂ ಕೂಡ ಅನ್ಕೊಂಡಿರಲಿಲ್ಲ ಇಷ್ಟು ಸುಸೂತ್ರವಾಗಿ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯಿಂದ ಕೆಳಗಿಳಿತಾರೆ ಅಂತ ಹೇಳಿ. ಸೊ ಅದಂತೂ ಮುಗೀತು. ಡಿ ಕೆ ಶಿವಕುಮಾರ್ ಅವರೇ ನೂತನ ಮುಖ್ಯಮಂತ್ರಿ ಫಿಕ್ಸು ಆಯಿತು. ನಾಳೆ ಸಾಯಂಕಾಲ 4:05ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಯಾವೆಲ್ಲ ನೂತನ ಸಚಿವರು ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ, ಅದೇ ಈಗ ಎಲ್ಲರ ಕಣ್ಣು ನೂತನ ಸಚಿವ ಸಂಪುಟ ರಚನೆಯ ಮೇಲೆ ನೆಟ್ಟಿರೋದು. ಹಾಗಾದರೆ ಸಿದ್ದರಾಮಯ್ಯ ಹಾಗೂ ನೂತನ CM ಆಗಿ ಅಧಿಕಾರ ವಹಿಸಿಕೊಳ್ಳಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈಗ ನೂತನ ಸಿದ್ದರಾಮಯ್ಯ ಅವರು ಕೆಳಗಿಳಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿ ಜೋಡೆತ್ತುಗಳಂತೆ ಇದುವರೆಗೂ ಕೂಡ, ಈ ಕ್ಷಣದವರೆಗೂ ಕೂಡ ಇಬ್ಬರು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಪವರ್ ಶೇರಿಂಗ್ ಸೂತ್ರಕ್ಕೂ ಕೂಡ ಒಪ್ಕೊಂಡಾಗಿದೆ. ಈಗ ಹೊಸ ಸಂಪುಟಕ್ಕೆ ಯಾರನ್ನ ಸೇರಿಸ್ಕೋಬೇಕು, ಯಾವ್ಯಾವ ಹಳೆ ಸಚಿವರುಗಳಿಗೆ ಕೊಡಬೇಕು ಅನ್ನೋದೇ ಈಗ ಶುರುವಾಗಿರುವಂಥ ಅಸಲಿ ಸರ್ಕಸ್ಸು. ಒಂದು ಮೂಲದ ಪ್ರಕಾರ ಮೊದಲ ಹಂತದ ಸಂಭಾವ್ಯ ಸಚಿವರ ಪಟ್ಟಿ ಈಗಾಗಲೇ ಹೈಕಮಾಂಡ್ ಸೇರಾಗಿದೆ. ಹೈಕಮಾಂಡ್ ಕೂಡ ಓಕೆ ಎಂದು ಸಿಗ್ನೇಚರ್ ಕೂಡ ಹಾಕಾಗಿದೆ. ಸೊ ಹಾಗಾದರೆ ಅಂತಿಮ ಹೆಸರು ಯಾರೆಲ್ಲ? ಹೈ ವೋಲ್ಟೇಜ್ ಸಭೆಗಳು ನಡೀತಾ ಇದೆ AICC ಮಟ್ಟದಲ್ಲಿ ಸಚಿವ ಸ್ಥಾನ ನೀಡೋ ಬಗ್ಗೆ. ಮಂತ್ರಿಗಿರಿಗಾಗಿ ಹೊಸಬರು ಹಳಬರು ಎಲ್ಲರೂ ಕೂಡ ಸಾಕಷ್ಟು ಪೈಪೋಟಿ ಮಾಡ್ತಾ ಇದ್ದಾರೆ. ದೆಹಲಿ ದಂಡಯಾತ್ರೆ ಕೂಡ ಆಗಿದೆ. ಈಗ ಮೊದಲ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 12ರಿಂದ 15 ಜನ ಸಂಭಾವ್ಯ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಅವರು ಈಗ ಆಲ್ರೆಡಿ ಜಂಟಿಯಾಗಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು AICC ಪ್ರಧಾನ ಕಾರ್ಯದರ್ಶಿಯಾದಂತಹ KC ವೇಣುಗೋಪಾಲ್ ಅವರಿಗೆ ಪಟ್ಟಿ ಸಲ್ಲಿಸಿದ್ದಾರೆ. ಸರ್, ಮೊದಲನೇ ಹಂತದಲ್ಲಿ ಇವರು ಸಚಿವರಾಗಲಿ, ಅದಾದಮೇಲೆ ರಾಜ್ಯಸಭೆ ಚುನಾವಣೆ MLC ಎಲ್ಲ ಮುಗಿದ ಮೇಲೆ ಎರಡನೇ ಹಂತದಲ್ಲಿ ಮಾಡೋಣ, ಒಂದಷ್ಟು ಯಂಗ್ಸ್ಟರ್ಗಳಿಗೆ ನಾವು ಸಚಿವ ಸ್ಥಾನ ಕೊಡೋಣ ಅಂತ ಹೇಳಿ. ಹಾಗಾದರೆ ಮೊದಲ ಹಂತದ ಸಂಭಾವ್ಯ ಸಚಿವರು ಯಾರೆಲ್ಲ ರೇಸಲ್ಲಿದ್ದಾರೆ? UT ಖಾದರ್ ಅವರು ಕರಾವಳಿ ಭಾಗದ ಪ್ರಭಾವಿ ಹಿರಿಯ ನಾಯಕರು. ಈ ಹಿಂದೆಯೂ ಕೂಡ ಸಚಿವರಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿ ಪಕ್ಷವನ್ನು ಬಲಪಡಿಸೋದಕ್ಕೆ, ಅಲ್ಪಸಂಖ್ಯಾತ ಸಮುದಾಯದ ಪ್ರಾತಿನಿಧ್ಯಕ್ಕಾಗಿ UT ಖಾದರ್ ಅವರ ಹೆಸರು ಬಹಳಷ್ಟು ಮುಂಚೂಣಿಯಲ್ಲಿದೆ. ಸೊ UT ಖಾದರ್ ಅವರಿಗೆ ಸ್ಪೀಕರ್ ಆಗಿದ್ದಾರೆ. ಸೊ ಅದರಿಂದ ಈಗ ಮಂತ್ರಿ ಸ್ಥಾನ ಒಲಿಯೋದು ಪಕ್ಕ. ಇನ್ನು ಸತೀಶ್ ಜಾರಕಿಹೊಳಿ ಬೆಳಗಾವಿ ಹಾಗೆ ಕಿತ್ತೂರು ಕರ್ನಾಟಕ ಭಾಗದ ಪ್ರಬಲ ನಾಯಕರು, ಪರಿಶಿಷ್ಟ ಪಂಗಡ ST ಸಮುದಾಯದ ದೊಡ್ಡ ನಾಯಕರಾಗಿದ್ದಾರೆ, ಸಂಘಟನಾ ಶಕ್ತಿ. ಉತ್ತರ ಕರ್ನಾಟಕ ಭಾಗದ ಕೋಟಾದಡಿ ಇವರು ಕೂಡ ಸೇರ್ಪಡೆಯಾಗೋದು ಬಹಳಷ್ಟು ನಿಶ್ಚಿತ. ಸಿದ್ದರಾಮಯ್ಯ ಸಂಪುಟದಲ್ಲೂ ಕೂಡ ಸಚಿವರಾಗಿದ್ರು. ಡಿ ಕೆ ಶಿವಕುಮಾರ್ ಅವರ ಟೀಮ್ನಲ್ಲೂ ಕೂಡ ಮಹತ್ವದ ಖಾತೆ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಡಾಕ್ಟರ್ G ಪರಮೇಶ್ವರ್ ಗೃಹ ಸಚಿವರಾಗಿದ್ರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ. ಮತ್ತೊಂದು ಕಡೆ KPCC ಅಧ್ಯಕ್ಷರಾಗಿ ಸುದೀರ್ಘ ಕಾಲ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಹಿರಿಯ ದಲಿತ ನಾಯಕ, ಆಡಳಿತದ ಅನುಭವ ಇವರಿಗೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟು. ಮೊದಲ ಪಟ್ಟಿಯಲ್ಲೇ ಪರಮೇಶ್ವರ್ ಅವರ ಹೆಸರು ಇರುತ್ತೆ. ಗೃಹ ಖಾತೆಯಲ್ಲೇ ಮುಂದುವರಿತಾರಾ? ನಾಳೆ ಫೈನಲ್ ಆಗುತ್ತೆ. ಪ್ರಿಯಾಂಕ್ ಖರ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ, ಕಲ್ಯಾಣ ಕರ್ನಾಟಕ ಭಾಗದ ದಲಿತ ಸಮುದಾಯದ ಯುವ ನಾಯಕ, IT-BT ಗ್ರಾಮೀಣ ಅಭಿವೃದ್ಧಿ ಇಲಾಖೆಯನ್ನು ನಿಭಾಯಿಸಿದಂತಹ ಅನುಭವ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ಥಾನ ಸಿಗೋದು ಫಿಕ್ಸ್ ಆಗಿದೆ. ರಾಮಲಿಂಗಾರೆಡ್ಡಿ ಹಿರಿಯ ನಾಯಕರು, ಸಚಿವರು, ಬೆಂಗಳೂರು ನಗರ ರಾಜಕಾರಣದ ಅತ್ಯಂತ ಹಿರಿಯ ಪ್ರಭಾವಿ ನಾಯಕ, ಸಂಘಟನಾ ಚತುರರು. ಬೆಂಗಳೂರು ನಗರದ ಕೋಟಾದಡಿ ರೆಡ್ಡಿ ಸಮುದಾಯದ ಪ್ರಾತಿನಿಧ್ಯದ ಅಡಿ ಮತ್ತೊಮ್ಮೆ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಸಾರಿಗೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ. ಸೊ ಗೃಹ ಖಾತೆ ಸಿಗಬಹುದು DK ಸಂಪುಟದಲ್ಲಿ ಅನ್ನುವ ಮಾತುಗಳು ಕೂಡ ಇದೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ DCM ಕೈ ತಪ್ಪಿದ್ರೆ ಉನ್ನತ ಮಟ್ಟದ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಭೈರತಿ ಸುರೇಶು, ಯತೀಂದ್ರ ಸಿದ್ದರಾಮಯ್ಯ ಯಾರಾಗ್ತಾರೆ?
ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಿಂದ ಒಬ್ಬರಿಗೆ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಡಾಕ್ಟರ್ ಯತೀಂದ್ರ ಅವರ ಹೆಸರು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಸೊ ಯತೀಂದ್ರಗೆ ಮಿಸ್ ಆದರೆ ಬೈರತಿ ಸುರೇಶ್ ಅವರಿಗೆ ಲಕ್ಕು ಖುಲಾಯಿಸುತ್ತೆ. KJ ಜಾರ್ಜ್ ಬೆಂಗಳೂರು ನಗರದ ಹಿರಿಯ ನಾಯಕರು, ಕಾಂಗ್ರೆಸ್ ಪಕ್ಷದ ಹಳೇ ನಿಷ್ಠಾವಂತರು, ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಕೋಟಾದಡಿ ಮಂತ್ರಿಗಿರಿ ಸಿಗೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗಲೂ ಸಚಿವ ಸ್ಥಾನದಲ್ಲಿರುವ ಜಾರ್ಜ್ಗೆ ಮುಂದೆ ಯಾವ ಖಾತೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಎಗೇನ್ ಕೃಷ್ಣ ಭೈರೇಗೌಡ ಬೆಂಗಳೂರಿನ ಮತ್ತೊಬ್ಬ ಪ್ರಮುಖ ಒಕ್ಕಲಿಗ ಸಮುದಾಯದ ಹಿರಿಯ ಶಾಸಕ, ಆಡಳಿತಾತ್ಮಕ ವಿಚಾರದಲ್ಲಿ ಉತ್ತಮವಾದ ಹಿಡಿತ ಹೊಂದಿರುವಂಥವರು. ಹಾಗಾಗಿ ಕಂದಾಯ ಇಲಾಖೆ ಮೂಲಕ ಹೊಸತನಕ್ಕೆ ನಾಂದಿ ಹಾಡಿದ್ದಾರೆ. ಸೊ ಮತ್ತೆ ಇವರಿಗೆ ಯಾವ ಖಾತೆ ಸಿಗುತ್ತೆ ನೋಡಬೇಕು. ಮತ್ತೊಮ್ಮೆ MB ಪಾಟೀಲ್ ಮತ್ತೆ ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದ ಪ್ರಾತಿನಿಧ್ಯಕ್ಕಾಗಿ ಇಬ್ಬರೂ ಪ್ರಭಾವಿ ನಾಯಕರ ತೀವ್ರ ಪೈಪೋಟಿ ನಡೆದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಗಟ್ಟಿಯಾಗಿಡೋದಕ್ಕೆ ಇವರಲ್ಲಿ ಒಬ್ಬರಿಗೆ ಮೊದಲ ಹಂತದಲ್ಲೇ ಮಂತ್ರಿ ಸ್ಥಾನ ಸಿಗುತ್ತೆ. ಸೊ ನೋಡೋಣ, ನಾಳೆ ಜೂನ್ 3ನೇ ತಾರೀಕು ರಾಜಭವನದಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಪ್ರಮಾಣ ವಚನ ಸಮಾರಂಭ. ಇಷ್ಟೂ ಜನರ ಲಿಸ್ಟ್ ಅಂತೂ ಫೈನಲ್ಲು. ಸೊ ಯಾವ್ಯಾವ ಖಾತೆ ಮತ್ತಿನ್ಯಾವೆಲ್ಲರಿಗೂ ಅದೃಷ್ಟ ಒಲಿಯುತ್ತೆ, ಸೊ ಕಾದು ನೋಡಬೇಕಾಗತ್ತೆ.